ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಿರೋದು. ಆ್ಯಕ್ಚುಲಿ ತುಂಬ ವೀಡಿಯೋಸ್ ಬಾಕಿ ಇದೆ ಎಡಿಟ್ ಮಾಡೋಕ್ಕೆ, ಒಂದೊಂದಾಗಿ ಎಡಿಟ್ ಮಾಡಿ ಹಾಕಬೇಕು. ಸೊ ಇವತ್ತು ಏನಪ್ಪ ವಿಷಯ ಅಂದರೆ, ಆ್ಯಕ್ಚುಲಿ ನಾನು ಮಧ್ಯಪ್ರದೇಶದಿಂದ ಹೈದ್ರಾಬಾದಿಗೆ ಶಿಫ್ಟ್ ಆಗಿದ್ದೀನಿ. ಯಾಕಂದರೆ ವರ್ಕಿಗೆ ಆ್ಯಕ್ಚುಲಿ ನಾನು ಮಧ್ಯಪ್ರದೇಶದಲ್ಲಿ ರಿಸೈನ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಗುಡ್ ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ಯುಟಿಲೈಸ್ ಮಾಡಬೇಕು ಅಂತ. ಸೊ ಇದೊಂದು ಇನೋವೇಟಿವ್ ರಿಸರ್ಚ್ ಕಂಪ್ನಿ ಎಲ್ಮೆಂಟೋಸ್. ಸೊ ಅದರಲ್ಲಿ ವರ್ಕ್ ಮಾಡೋಕ್ಕೋಸ್ಕರ ರಿಸೈನ್ ಮಾಡಿರೋದು. ಸೊ ಇವತ್ತು ಏನು ವಿಷಯ ಅಂದರೆ, ನನ್ನ ಕಂಪ್ನಿ ಇರೋದು ಔಟ್ಸ್ಕರ್ಟ್, ಅಂದರೆ ಇಲ್ಲಿ ಸಿಟಿಯಿಂದ ಒಂದು 12 ಕಿಲೋಮೀಟರ್ ಹೊರಗಡೆ ಇರೋದು. ಸೊ ಅದಕ್ಕೆ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅಲ್ಲಿ ವೆಹಿಕಲ್ಸ್ ಎಲ್ಲ ಸಿಗೋದು ಕಷ್ಟ. ಸೊ ಅದಕ್ಕೆ ನನ್ನ ಗಾಡಿ ಮನೆಯಲ್ಲಿತ್ತು. ಆ್ಯಕ್ಚುಲಿ ತುಂಬ ದಿನ ಆಯಿತು ಓಡಿಸೋದೆ, ಹಾಗೆಲ್ಲ ಅದೆಲ್ಲ ರಿಪೇರಿ ಮಾಡೋಕ್ಕಿತ್ತು. ಶ್ರವಣ ಅದನ್ನು ತಗೊಂಡೋಗಿ ರಿಪೇರಿ ಮಾಡಿಸಿ, ವಾಶ್ ಮಾಡಿಸಿ ಏನೆಲ್ಲ ಆಗಿದೆ, ಒಂದು ದಿನ ಕೂತು ಮಾಡಿಸಿದ್ದಾನೆ. ಲಾಸ್ಟ್ ಸ್ಯಾಟರ್ಡೆ ಮಾಡಿಸಿ ಅವತ್ತೇ ಟ್ರಾನ್ಸ್ಫರ್ ಮಾಡಿದ್ದಾನೆ VRL ಲಾಜಿಸ್ಟಿಕ್ ಮುಖಾಂತರ. ಸೊ ಇವತ್ತು ನಿನ್ನೆ ರೀಚ್ ಆಗಿದೆ. ಆ್ಯಕ್ಚುಲಿ 1 ವೀಕ್ ಆಯಿತು ಟ್ರಾನ್ಸ್ಫರ್ ಆಗಲಿಕ್ಕೆ. ಸೊ ಇವತ್ತು ನಾನು ಕಲೆಕ್ಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ನಿನ್ನೆನೇ ಮಾಡಬೇಕಿತ್ತು, ಬಟ್ ನಿನ್ನೆ ನಮ್ಮ ಕಂಪ್ನಿದು ಇನಾಗ್ರೇಷನ್ ಇತ್ತು, ಓಪನಿಂಗ್ ಸೆರೆಮನಿ ಮತ್ತು ಪೂಜೆ ಎಲ್ಲ ಇದ್ದ ಕಾರಣ ಸೊ ಲೇಟ್ ಆಯಿತು. ಸೊ ಇವತ್ತು ಹೋಗ್ತಿದ್ದೀನಿ ಬೆಳಿಗ್ಗೆ. ಹೋಗಿ ಕಲೆಕ್ಟ್ ಮಾಡುವ, ಹೇಗಿರುತ್ತೆ ನೋಡುವ. ಗಾಡಿಯನ್ನು ಡ್ಯಾಮೇಜ್ ಆಗಿದೆ ಏನಾಗಿದೆ ಅಂತ ನೋಡೋಣ, ಬನ್ನಿ, ಲೆಟ್ಸ್ ಗೋ. ಫ್ರೆಂಡ್ಸ್, ನಾನು ಇಸ್ನಾಪುರಿಗೆ ರೀಚ್ ಆಗಿದ್ದೀನಿ. ಬಸ್ಸಲ್ಲಿ ಬಂದಿರೋದು. ಸೊ ನಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿಂದ ಬಸ್ಸಲ್ಲಿ ಇಳಿದು 400 ಮೀಟರ್ಸ್ ಇದೆ. ಸೊ ನಡ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗುವ, ನೋಡುವ. 10 ಗಂಟೆಗೆ ಓಪನ್ ಅಂತ ಹೇಳಿದ್ದಾನೆ. ಬನ್ನಿ ಫ್ರೆಂಡ್ಸ್, ಬಂದೆ ನೋಡಿ VRL ಲಾಜಿಸ್ಟಿಕ್ಸಿಗೆ. ನೋಡುವ, ಓಪನ್ ಆಗಿದೆ. ಬನ್ನಿ ಕೇಳುವ. ನೋಡಿ ಬೈಕ್ ಹೇಗೆ ಪ್ಯಾಕ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ, ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ. ಏನು ಡ್ಯಾಮೇಜ್ ಆಗಿರಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಫುಲ್ ಪ್ಯಾಕ್ ಮಾಡಿದ್ದಾರೆ ನೋಡಿ. ಹೊರಗಡೆ ಕಾಟನ್ ಬಾಕ್ಸಲ್ಲಿ ಇಟ್ಟಿದ್ದಾರೆ, ಡ್ಯಾಮೇಜ್ ಆಗಬಾರ್ದು ಅಂತ ನೋಡಿ. ಫುಲ್ ಪ್ಯಾಕ್ ಮಾಡಿದ್ದಾರೆ ನೋಡಿ. ಅವರು ಏನೋ ಟಿಫಿನ್ ಮಾಡೋಕ್ಕೆ ಹೋಗಿದ್ದಾರಂತೆ ನೋಡಿ. ವೆಯ್ಟ್ ಮಾಡುವ 5 ಮಿನಿಟ್ಸ್ ಬರ್ಬೋದು. ಡೀಟೇಲ್ಸ್ ಚೆಕ್ ಮಾಡ್ತಿದ್ದಾರೆ, ಎಲ್ಲರ ಕಾಪಿ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಓಪನ್ ಮಾಡ್ತಿದ್ದಾರೆ ನೋಡಿ. ಟೋಟಲ್ ಟ್ರಾನ್ಸ್ಫರ್ ಮಾಡೋಕ್ಕೆ 8,000 ಆಯಿತು ಓವರಾಲ್. ಸೊ ಇದು ಫ್ಲೈಟ್ ಚಾರ್ಜ್, ಇದು ಸ್ಟೇಷ್ನರಿ ಚಾರ್ಜ್, ಹಮಾಲಿ ಎಲ್ಲ ಸೇರಿ ಇದು. ಮತ್ತು 500 ರೂಪಾಯಿ ಎಕ್ಸ್ಟ್ರಾ ಕೊಡೋಕ್ಕಿತ್ತು, ಅಂದರೆ ಪ್ಯಾಕಿಂಗ್ ಅದು ಇದು ಎಲ್ಲ ಅವ್ರದ್ದು ಲೋಡಿಂಗ್ ಚಾರ್ಜ್ ಅದೆಲ್ಲ. ಮತ್ತು ಇಲ್ಲಿ ಕಲೆಕ್ಟ್ ಮಾಡಿದ ಮೇಲೆ 150. ಸೊ ಟೋಟಲಾಗಿ 8,000 ಆಗಿದೆ ಕಲೆಕ್ಟ್ ಮಾಡಿ ಆಗುವಾಗ. ಇದರಲ್ಲಿ ಹೆಲ್ಮೆಟ್ಟು ಇಟ್ಟಿದ್ದಾರೆ, ನೋಡ್ಬೇಕು ಎಲ್ಲಿದೆ ಅಂತ. ಕೀನು ಇದೆ. ಆ್ಯಂಡ್ ನೀವು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನಿಮ್ಮ ಐಡೆಂಟಿ ಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲೇ ಇದೆ ಐಡೆಂಟಿ ಕಾರ್ಡು, ನಿಮ್ಮ ಲೈಸನ್ಸು ಮತ್ತು ಇನ್ಶೂರೆನ್ಸು ಮತ್ತು RC ಎಲ್ಲ ಫೋಟೋ ಕಾಪಿ ಕೊಡಬೇಕಾಗುತ್ತೆ ನೋಡಿ. ಗದೆಲೆಲ್ಲ ಸುತ್ತಾಕಿದ್ದಾರೆ, ಪ್ಲಾಸ್ಟಿಕ್ ಕವರ್.
ಹಿಂದ್ಗಡೆ ಎಲ್ಲ ಕರೆಕ್ಟ್ ಇದ್ದಂಗೆ ಕಾಣುತ್ತೆ. ಸರ್ವಿಸ್ ಮಾಡಿದ್ದಾನೆ, ಆದರೂ ಏನೋ ಇದೆ. ಮಿರರ್ ಇಲ್ಲಿ ಕಟ್ಟಿದ್ದಾರೆ. ಹೆಲ್ಮೆಟ್ ಇಟ್ಟಿದ್ದಾರೆ. ಹೆಲ್ಮೆಟ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹೊರಗಡೆ ಬಂದಿದೆ ನೋಡಿ ಗ್ಲಾಸ್. ಸ್ವಲ್ಪ ಹೊರಗಡೆ ಬಂದಿದೆ, ಅದನ್ನು ಕರೆಕ್ಟ್ ಮಾಡಬೇಕು ಅಷ್ಟೇ. ಕಂಪ್ಲೀಟಾಗಿ ಓಪನ್ ಆಯ್ತು ಇವಾಗ ನೋಡಿ. ಒಳ್ಳೆ ಧೂಳಾಗಿದೆ ಸರ್ವಿಸ್ ಮಾಡಿ. ಇನ್ನೊಂದ್ಸಲ ಸರ್ವಿಸ್ ಮಾಡಬೇಕಾಗುತ್ತೆ. ವಾಶ್ ಮಾಡಬೇಕಾಗುತ್ತೆ ಇನ್ನೊಂದು ಇಲ್ಲೊಂದು ಸ್ವಲ್ಪ ಡ್ಯಾಮೇಜ್ ನೋಡಿ. ಇಂಡಿಕೇಟರ್ ಹೋಗಿದೆ. ಮತ್ತೆ ಎಲ್ಲ ಕರೆಕ್ಟ್ ಇದ್ದಂಗೆ ಕಾಣುತ್ತೆ ನೋಡಿ. ಇದು ಚೈನ್ ಸಾಕೆಟ್ ಹೊಸದಾಕಿದ್ದು, ಚೈನ್ ಸಾಕೆಟ್ ಹೊಸದು. ಮತ್ತು ಬ್ರೇಕ್ ಪ್ಯಾಡ್ ಇಲ್ಲಿ ಇದು ಹೊಸದು. ಮತ್ತು ಆಯಿಲ್ ಚೇಂಜ್ ಮಾಡಿದೆ, ಮತ್ತೆಲ್ಲ ಜನರಲ್ ಸರ್ವಿಸ್ ಎಲ್ಲ ಮಾಡಿದೆ. ಸೊ ಇದಕ್ಕೂ 6500 ಆಗಿದೆ ಸರ್ವಿಸಿಗೆ. ಇನ್ನೊಂದು ಸಲ ವಾಶ್ ಮಾಡಬೇಕಾಗುತ್ತೆ ಕಂಪ್ಲೀಟಾಗಿ ನೋಡಿ. ಇದೊಂದು ಹೋಗಿದೆ. ನಾನು ಪೆಟ್ರೋಲ್ ತರೋಕ್ಕೆ ಬಂದಿದ್ದೆ ನೋಡಿ. 1 ಲೀಟರ್ ಪೆಟ್ರೋಲ್ ತೊಗೊಂಡಿದ್ದೇನೆ. ಸೊ ಏನಕ್ಕೆ ಅಂದರೆ ಗಾಡಿ ಟ್ರಾನ್ಸ್ಪೋರ್ಟ್ ಮಾಡುವಾಗ ಪೆಟ್ರೋಲ್ ಇದ್ದದನ್ನ ತೆಗಿತಾರೆ. ಸೊ ಇವಾಗ ಫಿಲ್ ಮಾಡಬೇಕು, ಸ್ಟಾರ್ಟ್ ಮಾಡೋಕ್ಕೆ. ಬನ್ನಿ. ಇದು ಹೋಗಿದೆ, ಇಂಡಿಕೇಟರ್ ಹೋಗಿದೆ, ನಂಬರ್ ಪ್ಲೇಟ್ ನೋಡಿ ಹೊರಗಡೆ ಬಂದಿದೆ, ಡ್ಯಾಮೇಜ್. ಇನ್ನೆಲ್ಲೆಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. भैया डैमेज हुआ ना, डैमेज हुआ है पीछे नंबर प्लेट और इंडिकेटर. ऐसा ग्रिल में आता ना, ग्रिल. हाँ, इसको मैं उधर से बोला है ना, वो डैमेज हुआ तो डैमेज नहीं होगा बोला है. अभी क्या है ऐसे గ్రిల్ వచ్చింది కదా, గ్రిల్ తోనే డైరెక్ట్ బండి డ్యామేజ్ అయింది.
ಯಾವ್ದಿದ ಹಾಂ ಡ್ಯಾಮೇಜ್ ಇದು ಅದು ಮತ್ತು ಹೆಲ್ಮೆಟ್ ಇದು ಗ್ಲಾಸ್ ಹೋಗಿದೆ. ಈಗ ಅದು ಪ್ಯಾಕ್ ಈಗ ನಿಮ್ಮ ಹತ್ರ ಪ್ಯಾಕ್ ಮಾಡಿದ್ರೆ ಇರ್ತಲ್ಲ. ಹಾಂ ಪ್ಲ್ಯಾಕ್ ಮಾಡಿದಿತ್ತು ಬಟ್ ಡ್ಯಾಮೇಜ್ ಆಗಿದೆಯಲ್ಲ, ಪ್ಲ್ಯಾಕ್ ಮಾಡಿ ಸಹ ಡ್ಯಾಮೇಜ್ ಆಗಿದೆಯಲ್ಲ. ಈಗ ಅಲ್ಲಿ ಅಲ್ಲಿ ಹಂಗಿತ್ತು ಹಂಗೆ ತಂದು ಕೊಟ್ಟರು. ನೀವು ಟ್ರಾನ್ಸ್ಪೋರ್ಟಲ್ಲಿ ಆಗಿರೋದು, ಅಲ್ಲಿ ಹೆಂಗೆ ಇದು ಹಿಂಗಿದ್ದಿಲ್ಲ. ಸರಿಯಾಗಿತ್ತಾ? ಹಾಂ ಅದು ಮಂಚಿಗುಂಡೆ ಅಂತ ಹ್ಞೂ ಬಂದಿದೆ ಡ್ಯಾಮೇಜ್ ಆಯ್ತು. ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿ ಎಲ್ಲ ನೋಡಿ ಕೊಡೋದಲ್ವಾ. ನನ್ನ ಹತ್ರ ವಿಡಿಯೋ ಇದೆ. ನಾನು ಅಲ್ಲಿ ನಿಮ್ಮ ರೆಸ್ಪಾನ್ಸ್ ಕೊಟ್ಟೆ ಅಂದನ ಹಾ? ಇದು ಡ್ಯಾಮೇಜ್ ಯಾವ್ದು ಕೊಟ್ಟೆ ಅಂದನ ಅಂದರೆ ಗ್ಯಾಸ್ ಯಾವ್ದು ಇದು ಡ್ಯಾಮೇಜ್ ರೆಸ್ಪಾನ್ಸ್ ಕೊಟ್ಟ ನಾನು ಹೇಳ್ತೀನಿ. ಹಾಂ ಅಲ್ಲಿ ಬುಕ್ ಮಾಡಲ್ಲ. ಹಾಂ ಅಲ್ಲಿ ಮಾಡಿದ್ದೀವಿ, ನಮ್ಮ ಹತ್ರ ಫೋಟೋಸ್ ಇದೆ ಇಲ್ಲ. ಹೌದು ಸರ್, ಮತ್ತೆ ಗೊತ್ತಾಗುತ್ತೆ ನಿಮ್ಗೆ. ಹಾಂ ಈಗ ಬುಕ್ ಮಾಡಲ್ಲಿ ಹಾ. ಗ್ಯಾರಂಟಿಯನ್ನು ನಾವು ನೋ ಡ್ಯಾಮೇಜ್ ನೋ ಇದೆ ನಿಂತು ಯಾವ್ದು ಕೊಟ್ಟ ನಾನು ಹೇಳ್ತೀನಿ. ಅವರು ಹೇಳಿದ್ದಾರೆ ಡ್ಯಾಮೇಜ್ ಆಗಲ್ಲ ಅಂತ ಹೇಳಿದ್ದಾರೆ, ಡ್ಯಾಮೇಜ್ ಆಗಲ್ಲ ಅಂತ ಹೇಳಿದ್ದಾರೆ. ಈಗ ಅದು ಅವ್ರಿಗೆ ನೀವು ಯಾರು ಬುಕ್ ಮಾಡಿ ನೋಡ್ರಿ, ಹಾಂ ಅವ್ರಿಗೆ ಇದು ಮಾಡಿ ನಿಮ್ಗೆ ಡ್ಯಾಮೇಜ್ ಆಗ್ಯದ ಅಂತ ಹೇಳಿ. ಹೌದಾ? ಹಾಂ, ಎಂತ ಅವ್ರೇನು ಮಾಡ್ತಾರೆ? ಯಾವ್ದು ಇನ್ಸೂರೆನ್ಸ್ ಇದ್ದರೆ ಪಾಸ್ ಮಾಡ್ತಾರೆ ಅಷ್ಟೇ. ಓಕೆ, ಓಟೆ ಮತ್ತೇನಿರಲಿ, ಇನ್ಸೂರೆನ್ಸ್ ಇತ್ತಂದ್ರೆ ಪಾಸ್. ಅಂದರೆ ನಮ್ದು ಇನ್ಸೂರೆನ್ಸ್ ಇದೆ ಮತ್ತು ಬೇರೆ ಕಂಪ್ನಿದು. ಅವ್ರ ಕಡೆ ನಿಮ್ಮದು ವಿಯರಲ್ಲಿದ್ದು ಅಲ್ಲಿದು. ಹಾಂ ಅವ್ರ ಕಡೆ ಇತ್ತಂದ್ರೆ ಇನ್ಸೂರೆನ್ಸ್. ನಿಮ್ದು ಇದೆಯಾ ಇಲ್ಲಿ? ಇಲ್ಲಿ ಮಾಡಲ್ಲ, ಅದು ಹೋಗ್ಬೇಕದು ಹೆಡ್ ಹಾ. ಆಫೀಸ್. ಹೆಡ್ ಆಫೀಸ್ ಮಾಡೋದು. ಹಾಂ, ಓಕೆ ಸರಿ, ಓಕೆ. ಅಂತೇನಾ ಪಾಲಕ್ಕಾಡ್ಗಂಗಲ್ಲ. ನೋಡಿ ಇದನ್ನು ಅಲ್ಲಾಡ್ತಿದೆ. ಆ್ಯಂಡ್ ಇದು ನೋಡಿ, ಇದು ಫುಲ್ ಬೆಂಡ್ ಆಗಿದೆ, ಹ್ಯಾಂಡಲ್ ಬೆಂಡ್ ಹೂವ ಪೂರ ನೋಡಿ ಹೆಂಗಿದೆ ಬೆಂಡ್, ಫುಲ್ ಬೆಂಡ್ ಆಗಿದೆ ಹ್ಯಾಂಡಲ್. ಹ್ಯಾಂಡಲ್ ಫುಲ್ ಬೆಂಡ್ ಆಗಿದೆ. ಸ್ಟ್ರೈಟ್ ಹಾಕು ನೋಡಿ, ಬರಾಬರ ಇದೆ ಬರೋಬ್ಬರ. ಇವು ಬೆಂಡೆ ಪೂರ ಲೆಫ್ಟ್ ಸೈಡ್. हाँ पूरा नीचे है. ऐसा करना है? ऐसे करने तो नहीं है भैया, वो इधर बेंड इधर से. ఏమవుతుంది నీ ఎందుకు తీసుకుంటావు అలా ముందే చెప్తారా డ్యామేజ్ ఇన్సూరెన్స్ అలాగే అయితే ರೈಡ್ ಮಾಡಿಕೊಂಡು ಬಂದೆ ನನ್ನ ಆಫೀಸ್ ತನಕ. ಬಟ್ ತುಂಬ ಪ್ರಾಬ್ಲಮ್ ಆಗಿದೆ ಈ ಟ್ರಾನ್ಸ್ಪೋರ್ಟಲ್ಲಿ, ಸುಮಾರಾಗಿದೆ. ನಾನು ಇದು ರೈಡ್ ಮಾಡುವಾಗ ಗೊತ್ತಾಯಿತು. ನಮ್ಮದು ತೋರಿಸ್ತೀನಿ ಬನ್ನಿ. ಈ ಹೆಡ್ಲೈಟ್ ಇದಿದೆಯಲ್ಲ ಮುಂದಕ್ಕೆ ಹಿಂಗೆ ಬೆಂಡ್ ಆಗಿದೆ, ಸ್ಟ್ರೈಟ್ ಆಗಿದೆ. ಇದು ವೈಸರ್ ಹಿಂದಕ್ಕೆ ಸ್ವಲ್ಪ ಬೆಂಡ್ ಇರುತ್ತೆ, ಹಿಂದೆ ಇದ್ದಿದೆ. ಮತ್ತು ಇದು ನೋಡಿ ಫುಲ್ ಅಲ್ಲಾಡ್ತಿದೆ, ಗಾಡಿ ಓಡುವಾಗ ಫುಲ್ ಅಲ್ಲಾಡುತ್ತೆ ಇದು. ಮತ್ತು ಇದು ಬಿಡಿ ಸರಿ ಮಾಡ್ಬೇಕು. ಮತ್ತು ನೋಡಿ ಇಲ್ಲಿ ಸ್ಕ್ರೂ ಎಲ್ಲ ಹೊರಗಡೆ ಬಂದು ಇದು ಹೋಯಿತು. ಮತ್ತು ನೋಡಿ ಇಂಡಿಕೇಟರ್ ಅವಸ್ಥೆ ನೋಡಿ ಹೀಗೆ, ಇದನ್ನು ಡ್ಯಾಮೇಜ್ ಆಗಿದೆ. ಅದು ಬಿಡಿ, ಅದು ಸಣ್ಣದು ನೋಡಿ. ಇದು ಹ್ಯಾಂಡಲ್ ಹೇಗಿದೆ ನೋಡಿ, ಬೆಂಡ್, ಇದು ಫುಲ್ ಬೆಂಡ್ ಆಗಿದೆ. ಫುಲ್ ಬೆಂಡ್ ಆಗಿದೆ ನೋಡಿ. ನೋಡಿ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನೋಡಿ ಮುಂದ್ಗಡೆಯಿಂದ ನೋಡೋ ಗೊತ್ತಾಗುತ್ತಾ, ಬೆಂಡ್ ಆಗಿದೆ ಲೆಫ್ಟ್. ತೆಗ್ದು ಬಿಸಾಕಿದ್ದಾರೆ ಏನೋ ಅಲ್ಲಿ ನೋಡಿ ಲೋಡ್ ಮಾಡುವಾಗ, ಇಲ್ಲಾಂದರೆ ಏನಾದರೂ ಬೇರೆ ಮೆಟೀರಿಯಲ್ ಇಟ್ಟಿರ್ತಾರೆ ಇದರ ಮೇಲೆ. ಆ್ಯಂಡ್ ಫ್ರೆಂಡ್ಸ್, ಇವಾಗ ನಾನು VRL ಆಫೀಸಿಗೆ ಕಾಲ್ ಮಾಡಿದೆ ಮಂಗಳೂರು. ಅವರು ಏನು ಹೇಳ್ತಿದ್ದಾರೆ ಅಂದರೆ ಇದಕ್ಕೆ ಕ್ಲೈಮ್ ಆಗಲ್ಲ, ಡ್ಯಾಮೇಜ್ ಆಗುತ್ತೆ, ಅದು ನಮ್ಮ ಸಮ್ ಕೇಸಸಲ್ಲಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಒಂದು 5,000 ಖರ್ಚಿದೆ, ಯಾರು ಕೊಡ್ತಾರೆ ಅಂತ ಕೇಳಿದೆ. ಅದಕ್ಕೆ ನಾವು ಹೊಣೆ ಅಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು, ನಮಗೆ ಬೇಕಿತ್ತು, ಟ್ರಾನ್ಸ್ಫರ್ ಮಾಡಿದ್ದೇನೆ, ಖರ್ಚು ಮಾಡಬೇಕಾಗುತ್ತೆ. ಸೊ ನೋಡಿ, ನಾವು ಟ್ರಾನ್ಸ್ಫರ್ ಮಾಡುವಾಗ
ಟ್ರಾನ್ಸ್ಪೋರ್ಟ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು ನಾವು. ನೋಡಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಟ್ರಾನ್ಸ್ಪೋರ್ಟ್ ಮಾಡೋದಾದರೆ ನೋಡಿ ಹೇಗಾಗುತ್ತೆ ಅಂತ. ಗೊತ್ತಿಲ್ಲ ಯಾವುದ್ರಲ್ಲಿ ಮಾಡ್ತೀರಾ ಅಂತ, ಯಾವುದು ಸೇಫು. ಅವ್ರು ಹೇಳ್ತಿದ್ದಾರೆ ಕೆಲವೊಂದು ಸಲ ಆಗುತ್ತೆ, ಎಲ್ಲ ಯಾವತ್ತೂ ಈ ಥರ ಆಗಲ್ಲ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಮತ್ತು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್ ಬಾಯ್.